ಹಾಯ್ ಗಾಯ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ನಾವು ನಮ್ಮ ಆ್ಯನಿವರ್ಸರಿಗೆ ಸಡನ್ನಾಗೆಲ್ಲ ಪ್ಲ್ಯಾನ್ ಆಯಿತು. ಬೆಳಗ್ಗೆ ಎಲ್ಲ ಸುಮ್ಮನೆ ಕುತ್ಕೊಂಡಿದ್ವಿ, ನೈಟ್ ಏನೋ ಅನ್ಕೊಂತಿದ್ವಿ ಏನಾದರೂ ಮಾಡೋಣ, ಎಲ್ಗಾದ್ರೂ ಹೋಗೋಣ ಅಂತ. ಬಟ್ ಎಲ್ಲಿ ಏನು ಅಂತ ಗೊತ್ತಾಗ್ತಿರ್ಲಿಲ್ಲ, ಯಾಕಂದರೆ ಮಾನ್ಸೂನ್ ಅಲ್ವಾ, ಎಲ್ಲ ಕಡೆ ಮಳೆ ಗಿಜಿ ಗಿಜಿ ಅಂತಿರುತ್ತೆ. ಸೊ ಎಲ್ಲಿಗೆ ಹೋಗೋದು ಅಂತ ಅನ್ಕೊತಾನೆ ಇದ್ವಿ. ಫೈನಲಿ ಇವತ್ತು ಬೆಳಗ್ಗೆ ಮತ್ತೆ ಕನ್ಫರ್ಮ್ ಮಾಡ್ಕೊಂಡ್ವಿ, ಏನಾದರೂ ಆಗಲಿ ಹೋಗ್ಬಿಡೋಣ ಅಂತ. ಲೈಕ್ ಆ್ಯನಿವರ್ಸರಿಗೆ ಒಂದು ಸ್ಪೆಷಲ್ ಆಗಿರಬೇಕು, ಒಂಥರ ಮೆಮೊರೀಸ್ ಥರ ಅಂತ. ಸೊ ನಾವು ಈಗ 1 ಆಗಿದೆ, 1 PM ಫ್ರೈಡೇ. ಸೊ ಇವಾಗ ನಾವು ಬಿಡ್ತಾ ಇದ್ದೀವಿ. ಎಲ್ಲಿಗೆ ಅಂತ ಸ್ವಲ್ಪ ಹೊತ್ತಾದ್ಮೇಲೆ ಹೇಳ್ತೀವಿ. ಬೀಚ್ ಸೈಡ್ ಹೋಗ್ತಿದ್ದೀವಿ. ಸೊ ನೋಡೋಣ ಹೆಂಗಿರುತ್ತೆ ಪ್ರಯಾಣ ಏನು ಅಂತ. ಎಲ್ಲ ವ್ಲಾಗ್ ಮಾಡಿ ಹಾಕ್ತಾ ಇರ್ತೀವಿ. Stay tuned to our channel. Hi everyone. ಹೀಗೆ ನೋಡ್ತಾ ಇರ್ತೀರಾ ವಿಡಿಯೋಸ್, ಬಟ್ ಮೇಕ್ ಶೋರ್ ದಟ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಡೆಫಿನೆಟ್ಲಿ ಶೋ ಯುವರ್ ಲವ್ ವಿತ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅಂಡ್ ಕೀಪ್ ವಾಚಿಂಗ್. ಅಂಡ್ ಐ ಆಮ್ ಶೋರ್ ದಟ್ ತುಂಬಾ ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಪೂಜೆ ಎಂಟರ್ಟೈನ್ಮೆಂಟ್ ಜಾಸ್ತಿ ಕೊಡ್ತಾರೆ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು. ಇವಾಗ ನಾವು ಬಿಟ್ಟು 12:58 ಆಗಿದೆ. By the time we reach the destination, it's gonna take close to 10 hours altogether. So overall 603 kilometers ಇದಾವೆ. ನಾವು ಇನ್ನ ಮನೆ ಹತ್ರನೇ ಇದ್ದೀವಿ. ಇನ್ನ ಹೈವೇಗೆ ಹೋಗೋದಕ್ಕೆ ಅನ್ನೋದು 20 kilometers ತಗೊಳುತ್ತೆ. So let's see for how long it's gonna take. Okay, start ಆಗಿದೆ drizzling. And this is our first long drive in fact ಹೇಳ್ಬೇಕಂದ್ರೆ, especially more than 1000 kilometers ಅಂತ ಬಂದಾಗ this is our first long drive. ಇದಕ್ಕೂ ಮುಂಚೆ ಶಾರ್ಟ್ ಡ್ರೈವ್ಸ್ ಎಲ್ಲ ಇದಾವೆ, ಬಟ್ ಲಾಂಗ್ ಟರ್ಮ್ ರಿವ್ಯೂ ಆಫ್ಟರ್ ಫಸ್ಟ್ ಸರ್ವಿಸ್ ಯು ವಿಲ್ ಡೆಫಿನೆಟ್ಲಿ ಹ್ಯಾವ್ ಎ ಗುಡ್ ಇನ್ಸೈಟ್ ಅಬೌಟ್ ದಿಸ್. ಬಿಕಾಸ್ ಐ ಆಮ್ ಶ್ಯೂರ್ ದಟ್ ದಿ ಎಂಟೈರ್ ಟ್ರಿಪ್ ನೀವು ಜಾಸ್ತಿ ನೋಡೋದು ಮಳೆನೇ. ಕಾರ್ ಅಂತೂ ಮೊದಲೇ ಗಲೀಜಾಗಿತ್ತು, ಮಳೆಯಲ್ಲಿ ಓಡಾಡಿ ಕ್ಲಿಯರ್ ಆಗ್ಬಿಡುತ್ತೆ. ಆಕ್ಚುಲಿ ಇಲ್ಲ, ಯಾವ ಗತಿ ಆಗುತ್ತೋ ನೋಡ್ಬೇಕು. ಆಕ್ಚುಲಿ ಫುಲ್ ಗತಿನೇ ಚೇಂಜ್ ಆಗ್ಬಿಟ್ಟಿರುತ್ತೆ ಕಾರ್ದು. ಆಕ್ಚುಲಿ ಈ ಟ್ರಿಪ್ ಓವರ್ ವ್ಯೂ ಕೊಡ್ಬೇಕಂದ್ರೆ, ನಾವು ಇವತ್ತು ಹೋಗಿ ನಾವು ಟ್ಯೂಸ್ಡೇ ಬರೋ ಪ್ಲಾನ್ ಇದೆ. ಅದಕ್ಕಂತಾನೆ ಬಟ್ಟೆಗಳು ಸುಮ್ಮನೆ ಡಂಪ್ ಮಾಡ್ಕೊಂಡು ತಗೊಂಬಂದಿದೀವಿ. ಜೊತೆಗೆ ಒಂದು 10 ಲೀಟರ್ ವಾಟರ್ ಬಾಟಲ್ ಬೇರೆ ಕ್ಯಾನ್ ತಗೊಂಡಿದೀವಿ, ಸೊ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಗೈಸ್ ಫೈನಲಿ ಹೈವೇಗೆ ಬಂದ್ವಿ. ಆಲ್ಮೋಸ್ಟ್ ಇವಾಗ ನೆಲಮಂಗಲ ಹೈವೇ ಹಿಂದೆ ಇದೀವಿ. ಇನ್ನೂ ಊಟನೂ ಮಾಡ್ಲಿಲ್ಲ, ಮುಂದೆ ಏನಾದ್ರು ಹೋಗ್ತಾ ಅಲ್ಲೇ ತಿನ್ಕೊಂಡು ಹೋಗೋಣ ಅಂತ ಪ್ಲಾನ್ ಇದೀವಿ. ಎಸ್ ಗೈಸ್, ಫೈನಲಿ ವಿ ಆರ್ ಇನ್ ಹೈವೇ. ನೀವು ಕ್ಲೌಡ್ಸ್ ನೋಡ್ತಾ ಇರ್ಬೋದು, ಫುಲ್ ಡಾರ್ಕ್ ಆಗಿದೆ ಆಕ್ಚುಲಿ. ಸೊ ನೆಕ್ಸ್ಟ್ 300 kilometers ಹೀಗೆ ಇರುತ್ತೆ ರೋಡು, ಫುಲ್ ಹೈವೇ. ಪ್ರಾಬ್ಲಿ ಪೂಜಾ ಮೈಟ್ ಗೆಟ್ ಲಕ್ಕಿ to drive the car. Guys, ಪೂಜಾಗೂ ಆಮೇಲೆ ರೌಂಡ್ ಕೊಡ್ತೀನಿ. ಅದೇ ನಿಲ್ಸಿದಾಗ, ಏನಾದ್ರು ಊಟಕ್ಕೆ ನಿಲ್ಸಿದಾಗ ಅಲ್ಲಿ ರೌಂಡ್ ಹೊಡಿ ಒಂದು ರೌಂಡ್. ಮನೆ ಬಿಟ್ಟು ಆಲ್ರೆಡಿ 1 hour ಆಗಿದೆ, ಬಟ್ ನಾವು ಕವರ್ ಮಾಡಿರೋ ಡಿಸ್ಟೆನ್ಸ್ ಬರೀ 18 kilometers ಗೈಸ್. ಅದಕ್ಕೆ ಹೇಳೋದು ಜನ ಸ್ವಲ್ಪ ಬೇಗ ಬಿಡ್ರಿ ಅಂತ ಹೇಳ್ಬಿಟ್ಟು. ನಾವು ಪ್ಲಾನ್ ಮಾಡಿರೋದೇನೆ 10 ಗಂಟೆಯಲ್ಲಿ, 10 ಗಂಟೆ ಬೆಳಿಗ್ಗೆ. ಸಡನ್ ಆಗಿ ಪ್ಲಾನ್ ಮಾಡ್ಬಿಟ್ಟು ಪೂಜಾ ಸಡನ್ ಆಗಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು. ಆಕ್ಚುಲಿ ಈಗಾಗಲೇ ನಿಮ್ಗೆ ಗೊತ್ತಿರ್ಬೋದು, 10 hour ಬ್ಯಾಂಗ್ಳೂರಿಂದ ಬ್ಯೂಟಿಫುಲ್ ಲೊಕೇಶನ್ ಇರೋದು ಒಂದೇ ಒಂದು, ಲೈಕ್ ಯು ನೋ, ಇಟ್ಸ್ ಗೋವಾ. ಯಾವ್ದೋ ಮಗುನ್ ಬೇರೆ ತಗೊಂಡ್ಬಿಟ್ಟಿದ್ದೀನಿ ಗೈಸ್. ನಾವ್ ಇದಕ್ಕೂ ಮುಂಚೆ ಆಕ್ಚುಲಿ 2 ಸಲ ಗೋವಾಗ್ ಹೋಗಿದ್ವಿ, ಮದುವೆಗೂ ಮುಂಚೆ. ಅದು ಮದುವೆ ಆಗಿ 2 ವರ್ಷ ಆಗ್ತಾ ಇದೆ, ಒಂದ್ಸಲಿನೂ ಗೋವಾಗ್ ಹೋಗಿರಲಿಲ್ಲ. ಸೊ ಅದಕ್ಕೋಸ್ಕರ ಪ್ರಾಬ್ಲಿ ಡಿಸೈಡ್ ಮಾಡಿದ್ವಿ, ಪರವಾಗಿಲ್ಲ ಒಂದು ಒಳ್ಳೆ ಲೊಕೇಶನ್ ಹೋಗೋಣ. ಹೆಂಗು ಗೋವಾಗೆ ಹೋಗಿರಲಿಲ್ಲ, ಗೋವಾಗೆ ಹೋಗಿ ಬಂದ್ಬಿಡೋಣ ಅಂತ ಅನ್ಕೊಂಡ್ವಿ. ಅಂಡ್ ದೆನ್ ರೈನ್ ಹ್ಯಾಪೆಂಡ್. ಸೊ ಫುಲ್ ಮಾನ್ಸೂನ್ ಅಲ್ಲೇ ಇದೀವಿ. ಪೀಪಲ್ ಸಿ ದಟ್ ಮಾನ್ಸೂನ್ ಆಸ್ ದ ಬೆಸ್ಟ್ ಬ್ಯೂಟಿ ಫಾರ್ ಗೋವಾ ಅಂತ, ಬಟ್ ಐ ಆಮ್ ರಿಯಲಿ ನಾಟ್ ಶೋರ್ ಹೇಗೆ ಅಂತ. ಅದನ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತಾನೆ ಹೋಗ್ತಿರೋದು. ಅದೇ ಡಿಸೈಡ್ ಮಾಡಿದೆ, ಪೂಜಾದ ಆನಿವರ್ಸರಿ ಇದೆ ಅಂತೆ, ಸರಿ ಹೋಗಿ ಬರೋಣ ಅಂತ ಹೇಳಿ. ಸಾರಿ, ನಮ್ದು ಆನಿವರ್ಸರಿಗೆ ಹೋಗ್ಬೇಕು ಸರಿ ಅಂತ ಹೇಳಿ ಅದೇ ಹೋಗ್ತಾ ಇದೀವಿ ಈಗ. ಪ್ರಾಬ್ಲಿ ಗಾಡ್ಸ್ ಗ್ರೇಸ್ ಮಳೆ ಜಾಸ್ತಿ ಇರಬಾರ್ದು, ಎಕ್ಸ್ಪ್ಲೋರ್ ಮಾಡೋಣ ಅಂತ. ಅಂಡ್ ಮೋರ್ ಓವರ್ ಫಸ್ಟ್ ಟೈಮ್ ನಾವು ಕಾರಲ್ಲಿ ಹೋಗ್ತಾ ಇರೋದು. ಇದಕ್ಕೂ ಮುಂಚೆ ನಾವು ಟ್ರೈನಲ್ಲೂ ಹೋಗಿದ್ವಿ, ಬಸ್ಸಲ್ಲೂ ಹೋಗಿದ್ವಿ, ಬಟ್ ಫಸ್ಟ್ ಟೈಮ್ ಕಾರಲ್ಲಿ ಹೋಗ್ತಾ ಇದೀವಿ. ಬಟ್ ನಾನು ಇದಕ್ಕೂ ಮುಂಚೆ ಬೈಕಲ್ಲಿ ಹೋಗಿದ್ದೆ. ಇನ್ನು ಪ್ರಾಬ್ಲಿ ದ 4th time ಐ ಗೆಸ್. ನನ್ 4th time. ಹೌದು. ನಾನು ನಮ್ಮ ಫ್ರೆಂಡ್ಸು ಮತ್ತೆ ತಮ್ಮ ಎಲ್ಲ ಸೇರಿ ಡಾಮಿನರ್ ಹೋಗಿದ್ವಿ 2019 ಅಲ್ಲಿ. ಆಲ್ ದ ವೇ ಫ್ರಮ್ ಬ್ಯಾಂಗ್ಳೂರ್ ಟು ಗೋವಾ ಎಂಟೈರ್ ಜರ್ನಿ ಮಾಡಿರೋದೇ ನೈಟ್ ಅಲ್ಲಿ. ಬೆಳಿಗ್ಗೆ 7 ಗಂಟೆಗೆ ನಾವು ರೆಸಾರ್ಟ್ಗೆ ಹೋಗಿದ್ವಿ. ಅಲ್ಲಿ ಕರಾಮ
ರಾಯಲ್ ರೆಸಾರ್ಟ್ ಅಂತ ಏನೋ ಒಂದ್ ಹೆಸರಿದೆ. ಅಂಡ್ ಇಟ್ ವಾಸ್ ಅಡ್ವೆಂಚರ್ ಅಂತಾನೆ ಹೇಳ್ತೀನಿ. ಸೊ ಅದಾದ್ಮೇಲೆ ಪೂಜೆ ಜೊತೆ ನಾನು ಟ್ರೈನ್ ಅಲ್ಲಿ ಹೋಗಿದ್ದೆ. ಇಟ್ಸ್ ಆಲ್ವೇಸ್ ಬೀನ್ ಎ ಗುಡ್ ಮೆಮರಿ ವಿತ್ ಗೋವಾ. ಈ ಸಲ ಹೆಂಗಿರುತ್ತೋ ಗೊತ್ತಿಲ್ಲ. ಐ ನಾಟ್ ಶ್ಯೂರ್, ಮದುವೆ ಆಗಿದ್ದೀನಲ್ಲ, ಸೊ ಶುಡ್ ಸಿ ಹೌ ಇಟ್ ಗೋಸ್. ಹೌದಲ್ಲ, ಮದ್ವೆ ಆದ್ಮೇಲೆ ನೋಡಿ first guys, ಹೋಗ್ತಿರೋದು. ಇಲ್ಲೇ ಹಿಂಗ್ ಹೊಡಿತಲ್ಲಿ ಕ್ಯಾಮ್ರಾ ಇಲ್ದಿರುವಾಗ ಇನ್ನೇಂಗ್ ಹೊಡಿ ಬಂದ ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಂಡಿದೀವಿ. ಅಂಡ್ ಆಲ್ಸೋ ದಿಸ್ ಇಸ್ ಅ ಫಸ್ಟ್ ಟ್ರಾವೆಲ್ ಬ್ಲಾಗ್ ಕೂಡ. ಗೊತ್ತಿಲ್ಲ ಹೇಗ್ ಮಾಡೋದಂತ. ಐ ಆಮ್ ಶೋರ್ ದಟ್ ದೇರ್ ಬಿ ಲಾಟ್ ಆಫ್ ಕರೆಕ್ಷನ್ಸ್. ಕಮೆಂಟ್ ಸೆಕ್ಷನ್ ಅಲ್ಲಿ ಯು ಕ್ಯಾನ್ ಕರೆಕ್ಟ್ ಅಸ್. ವಿಲ್ ಮೇಕ್ ಶೋರ್ ದಟ್ ವಿಲ್ ಕರೆಕ್ಟ್ ದಟ್ ಅಂಡ್ ಪ್ರೋಗ್ರೆಸ್ ಇನ್ ಅಪ್ಕಮಿಂಗ್ ವಿಡಿಯೋಸ್. ಅಂಡ್ ಆಲ್ಸೋ ವಿ ನಾಟ್ ಕಾಂಟೆಂಟ್ ಕ್ರಿಯೇಟರ್ಸ್. ಹ? ಬಟ್ ನನ್ನ ರಿಯಾಲಿಟಿ ನನ್ನ ಲೈಫಲ್ಲಿ ಏನಾಗುತ್ತೆ ಅಂತ ಯು ಕ್ಯಾನ್ ಸಿ ದೆಮ್ ಇನ್ ದ ಇನ್ಸ್ಟಾಗ್ರಾಮ್ ರೀಲ್ಸ್. ಓಹೋ, ಏನಿಲ್ಲ. ಸೊ ಹಾಗೆ ಗೈಸ್, ನಮ್ಮ ಹತ್ರ ಆನ್ಯುವಲ್ ಟೋಲ್ ಪಾಸ್ ಇದೆ. ನಾವು ಯಾವ್ದು ನ್ಯಾಷನಲ್ ಹೈವೇ ಅಲ್ಲಿ ಪೇ ಮಾಡೋ ಅವಶ್ಯಕತೆನೂ ಇಲ್ಲ. ಬೇಸಿಕಲಿ 3000 ಮೊದಲೇ ಇನ್ವೆಸ್ಟ್ ಮಾಡಿರ್ತೀವಿ. ಸೊ ಯು ಕ್ಯಾನ್ ಹ್ಯಾವ್ ಅನ್ಲಿಮಿಟೆಡ್ ಅಲ್ಲ, ಕ್ಲೋಸ್ ಟು 200 ಟ್ರಿಪ್ಸ್ ಅಂತ ಅನ್ಸುತ್ತೆ. ಯಾ, ಸೊ ಅದು ವ್ಯಾಲಿಡಿಟಿ 6 ಮಂತ್ ಇರುತ್ತೆ. ಗ್ಲಾಡ್ ವಿ ಕುಡ್ ಮೇಕ್ ಇಟ್ ಟು ಫೈನಲಿ. ಸೊ ಫಾರ್ ಇಟ್ಸ್ ಮೇಕಿಂಗ್ ವರ್ತ್ ಫಾರ್ ಅಸ್ ಅಂಡ್ ಆಲ್ಸೋ ಅ ಬಿಟ್ ಆಫ್ ಸೇವಿಂಗ್ ಥ್ರೂ ಮನಿ. ವಿಲ್ ಹ್ಯಾವ್ ಟು ಡ್ರಿಂಕ್ ಪ್ಲೆಂಟಿ ಆಫ್ ವಾಟರ್. ಗೈಸ್, ಹಾಗೆ ಇಲ್ಲಿ ಬುಕ್ ಮಾಡಿರೋ ಸ್ಟೇ ಅಲ್ಲಿ ಕಾಂಪ್ಲಿಮೆಂಟರಿ ಡ್ರಿಂಕ್ಸ್ ಇರುತ್ತೆ ಗೈಸ್. ಇಬ್ರು ಕುಡಿಯಲ್ಲ. ಇಬ್ರು ಕುಡಿಯೋದಿಲ್ಲ. ಏನಕ್ಕೆ, ನಮ್ಮ ಫ್ರೆಂಡ್ಸ್ ನ ಹಾಕೊಂಡು ಹೋಗೋಣ ಅಂದ್ರೆ ಅವರು ಬರ್ಲಿಲ್ಲ. ಗೈಸ್, ಇವಾಗ ನಾವು ಆಲ್ಮೋಸ್ಟ್ ತುಮಕೂರು ಹತ್ರ ಇದೀವಿ. ಹೋಗ್ತಾ ಇದೀವಿ, ಇನ್ನ ತುಮಕೂರ್ಗೆ ಏನ್ ಬಂದಿಲ್ಲ. ತುಮಕೂರು, ಚಿತ್ರದುರ್ಗ, ಹುಬ್ಳಿ. 2019 ಅಲ್ಲಿ ಬಂದಾಗ ಹೆಂಗಿತ್ತು ರೋಡ್, ಇವಾಗ್ಲೂ ಹಂಗಿದೆ ಗೈಸ್. ಒಂದು ಚೂರ್ ಚೇಂಜ್ ಆಗಿಲ್ಲ. ನನ್ ಮದ್ವೆನೂ ಆಗ್ಬಿಟ್ಟೆ, ರೋಡ್ ಮತ್ತೆ ಚೇಂಜ್ ಆಗಿಲ್ಲ. ನೋಡಿ ಹೆಂಗಿದೆ. RCBನೂ ಕಪ್ಪಿನ ಆಗೋಯ್ತು, ಬಟ್ ಈ ರೋಡ್ ಮತ್ತೆ ಚೇಂಜ್ ಆಗಿಲ್ಲ. 2 ಸಲ ವಿನ್ ಆಗೈತೆ ಗೈಸ್. ಹಾಗೆ ಒನ್ ಮೋರ್ ಥಿಂಗ್, ಈ ಕಾರ್ ಇಸ್ಕೊಂಡು ಇಟ್ಸ್ ಬೀನ್ ಎ ಇಯರ್. ಯಾ, ದಟ್ಸ್ ಅ ಸೆಲೆಬ್ರೇಷನ್. ಸೊ ನಮ್ಮ ಆನಿವರ್ಸರಿಗೆ ಹಾಗೆ ಕಾರ್ ಸೆಲೆಬ್ರೇಷನ್ಗೆ ವಿ ಆರ್ ಗೋಯಿಂಗ್ ಟು ಗೋವಾ. ಇಲ್ಲ, ಅವನಿಗೆ ಬರ್ಡೇ ಕೂಡ. ಓ ಯಾ, ನನ್ನ ಬರ್ಡೇ ಕೂಡ ಇತ್ತು ಗೈಸ್. ಹೇಗೂ ಫೆಸ್ಟಿವಲ್ ಇಟ್ ವಾಸ್. ಯಾ ಗೈಸ್, ಅ ಕ್ವಿಕ್ ಅಪ್ಡೇಟ್. ಇವಾಗ ತಾನೇ ತುಮಕೂರು ರೀಚ್ ಆಗಿದ್ದೀವಿ. ಫುಲ್ಲು ಮಳೆನೇನೆ, ಮಳೆ ಬಿಟ್ಟು ಬೇರೆ ಏನೂ ಇಲ್ಲ. ಟ್ರಾಫಿಕ್ ಅಂತೂ ರೆಗ್ಯುಲರ್ ಹಾಗೆ ಇದೆ. ಹೊಟ್ಟೆ ಮಾತ್ರ ಜಾಸ್ತಿ ಸಿಗ್ತೈತೆ. ವಿ ಆರ್ ಸರ್ಚಿಂಗ್ ಫಾರ್ ರೆಸ್ಟೋರೆಂಟ್. 51 ಕಿಲೋಮೀಟರ್ ಬಂದಿದ್ವಿ ಗೈಸ್, ಬರೀ 2 hours. ಗೈಸ್, ಇವಾಗ ಲಂಚಿಗೆ ಬಂದಿದ್ದೀವಿ ಗೈಸ್. ಇವಾಗ ನಾವು ಲಂಚ್ ಮುಗಿಸ್ಕೊಂಡು ವಾಪಸ್ ಬರ್ತೀವಿ. ಗೈಸ್, ಇದು ಪೂಜಾ ಅದು ಲಂಚ್. ಸೌತ್ ಇಂಡಿಯನ್ ಮೀಲ್ಸ್ ತೊಗೊಂಡಿದ್ದಾರೆ. ಪೂಜಾ ಪೂರಿ ತಿಂದಿದ್ದಾಯ್ತು. ಜಾಸ್ತಿ ತಿನ್ನೋಕ್ಕಾಗಿಲ್ಲ, ಫಸ್ಟ್ ಲೇಟ್ ಆಗೋಯ್ತಲ್ಲ. ಸೊ ಅದಕ್ಕೆ ಮಿಕ್ಕಿದ್ದನ್ನ ಪಾರ್ಸಲ್ ಮಾಡಿಸ್ಕೊಂಡು ಮಧ್ಯದಲ್ಲಿ ಎಲ್ಲ ಹೊಟ್ಟೆ ಹಸಿದ್ರೆ, ನನಗಂತೂ ಹೊಟ್ಟೆ ಹಸಿರುತ್ತೆ, ಅವಾಗ ತಿಂತೀನಿ ನಾನು. ಇನ್ನೊಂದು ಮಲ್ಕೊಳ್ಳೋದು ಅಷ್ಟೇ. ಇವಾಗ ತಾನೇ ಲಂಚ್ ಆಯಿತು. ಸೊ ಲೆಟ್ಸ್ ರೆಸ್ಯೂಮ್ ಬ್ಯಾಕ್ ಆನ್ ದ ರೋಡ್. ಸೊ ಅದನ್ನ ಇವಾಗ ಪಾರ್ಸಲ್ ಮಾಡಿಸ್ಕೊಂಡು ತೊಗೊಂಬಂದಿದ್ದೀವಿ. ಪೂಜಾ ಆಮೇಲೆ ತಿನ್ಕೊಂತಾಳೆ, ನಂದೇನಿಲ್ಲ. ಹೊಟ್ಟೆ ಹಸಿರುತ್ತೆ ನನಗೆ. ಇವಳು ಹೊಟ್ಟೆ ಹಸಿತಾನೆ ಇರುತ್ತೆ. ಒಂದ್ ಎರಡೇ ಮಾಡೋದು, ಒಂದು ನಿದ್ದೆ ಮಾಡೋದು, ಒಂದು ಊಟ ಮಾಡೋದು ಕಾರಲ್ಲಿ ಬಂದಾಗ. ಸೊ ನಾವಿನ್ನ ಇವಾಗ ತುಮಕೂರು ದಾಟ್ತಾ ಇದೀವಿ. ಐ ಆಮ್ ನಾಟ್ ಶೋರ್ ಎಷ್ಟು ಗಂಟೆ. ಪ್ರಾಬ್ಲಿ ನಾವು ಹೋಗ್ತೀವಿ, ರೀಚ್ ಆಗ್ತೀವಿ ಒಂದು 2 o'clock in the night ಹೋಗ್ತೀವಿ ಫಾರ್ ಶೋರ್. ನಾವು ಬುಕ್ ಮಾಡಿರೋದು 2 ದಿನಕ್ಕೋಸ್ಕರ ಅಷ್ಟೇ. ಆ ಸ್ಟೇ ಅಲ್ಲಿ ಒಂದಿನ ನಾವು ರೋಡಲ್ಲೇ ಕಳೆದು ಬಿಡ್ತೀವಿ. ಸೊ ಪ್ರಾಬಬ್ಲಿ ನೆಕ್ಸ್ಟ್ ಸ್ಟಾಪ್ ನಾವು ಚಿತ್ರದುರ್ಗ ಅಲ್ಲಿ ಪ್ಲಾನ್ ಮಾಡ್ತಿರೋದು. ಅದಾದ್ಮೇಲೆ ನೋಡೋಣ ಅಂತ. ನೆಸೆಸರಿನೇ ಇಲ್ಲ, ಬಟ್ ಪೂಜಾಗೆ ಸ್ವಲ್ಪ ಕೆಲಸ, ಪರ್ಸನಲ್ ವರ್ಕ್ ಎಲ್ಲ ಇರ್ತವೆ. ಅದೆಲ್ಲ ಮುಗಿಸ್ಕೊಳೋಕ್ಕೋಸ್ಕರ ಒಂದೊಂದು ಬಸ್ಸಲ್ಲಿ ಹೆಂಗೆ ಸ್ಟಾಪ್ ಕೊಡ್ತೀವಿ ಆ ಥರ ಸ್ಟಾಪ್ ಕೊಡ್ತಾನೆ ಇರಬೇಕು. ಗೈಸ್, ನೀವು ನೋಡ್ತಾ ಇರ್ಬೋದು, ನಾನು ಕ್ರೂಸ್ ಕಂಟ್ರೋಲ್ ಆನ್ ಮಾಡಿ ಸುಮ್ಮನೆ ಆಗ್ಬಿಟ್ಟಿದ್ದೀನಿ. ಯಾ, ಬಟ್ ಇವ್ರು ನೋಡು, ನೀವು ನೇಲ್ಸ್ ಹಾಕೊಂಡ್ಬಿಡು. ಈಗ ಕೈಯಲ್ಲಿ ಏನು ಮಾಡೋದಿಲ್ಲ. ಲೀನ್ ಗೈಸ್. ಸೊ ಫಾರ್ ಸೋ ಗುಡ್. ಸದ್ಯಕ್ಕೆ ಇಲ್ಲಿ ಏನು ಮಳೆ ಬರ್ತಿಲ್ಲ. ಪಾಸ್ಟ್ 20 kilometers ಏನಿಲ್ಲ. ಸೊ ಹೀಗೆ ನೋಡೋಣ. ರೋಡ್ಸ್ ಆರ್ ಲಿಟಲ್ ಬಂಪಿ, ಬಟ್ ದಟ್ಸ್ ಓಕೆ. ಕಾರ್ ಇಸ್ ಪರ್ಫಾರ್ಮಿಂಗ್ absolutely fine. No issues at all. So mileage is also doing good. ನೋಡ್ತಾ ಇರ್ಬೋದು, ಸ್ಪೀಡ್ ಕೂಡ ಮೇಂಟೈನ್ ಮಾಡ್ತೀವಿ ಆಫ್ಟರ್ ದಟ್ ಬ್ರೇಕ್. ಇಷ್ಟು ಚೆನ್ನಾಗಿದೆ ನೋಡಿ ಸನ್ಫ್ಲವರ್ ತೋಟ, ಸಕ್ಕತ್ತಾಗಿದೆ. ಓ ಇಲ್ಲಿ ನೋಡಿ, ಇಲ್ಲ ಒಂದ್ ನಿಮಿಷ.
ಓ ಎಷ್ಟು ಇದು ಹತ್ರದಿಂದ ನಾನು ಇವಾಗ ಫಸ್ಟ್ ಟೈಮ್ ನೋಡ್ತಿರೋದು ಇಷ್ಟು. ನನ್ಗಿಂತ ಹೈಟ್ ಇದೆ ಇದು. ನೋಡಿಲಿ ನನ್ಗಿಂತ height ಇದೆ. ಸೊ ಸಣ್ಣ ಆ ಕಡೆ ಇದೆ ಅಂತ. ವಾವ್, ಮಳೆಯಲ್ಲಿ ಫುಲ್ ನೆನ್ಬಿಟ್ರೆ ಮಳೆ ಬೇರೆ ಬರ್ತಿದೆ. ಈ ಚೆನ್ನಾಗಿದ್ರೆ ಅಲ್ಲಿ ಹೋಗ್ಬೇಕಂತ ರಸ್ತೆ, ಬಟ್ ನಾನೇ ಕಾಣ್ತಿಲ್ಲ. ಸೊ ಗೈಸ್ ನೋಡಿದ್ದಾಯ್ತು. ಸೊ ಕಾರಲ್ಲಿ ಬಿಟ್ಬಿಟ್ಟು ಆಕ್ಚುಲಿ ನಾವು ಇದು ನೋಡ್ಬೇಕಂತಾನೆ ಬಂದಿದ್ದು. ಕಾರ್ ಕತೆ ನೋಡ್ರಿ ಗೈಸ್, ಫುಲ್ ಗಲೀಜು, ಬಟ್ ಇಟ್ಸ್ ಪರ್ಫಾರ್ಮಿಂಗ್ ಅಮೇಸಿಂಗ್, ನೋ ಡೌಟ್ ಅಬೌಟ್ ದಟ್. ಗೈಸ್ ಫಾರ್ ಶಾರ್ಟ್ ಬ್ರೇಕ್. ಪೂಜೆನೂ ಫುಲ್ ನಿದ್ದೆ ಎಲ್ಲ ಆಗಿ ಗೈಸ್ ನಾವು ಇವಾಗ ಹುಬ್ಳಿ ಬಿಟ್ಟು ಮುಂದೆ ಹೋಗ್ತಾ ಇದೀವಿ. ಟೈಮ್ ಈಗಾಗಲೇ 7:50 ಆಗ್ಬಿಟ್ಟಿದೆ. 0 ವಿಸಿಬಿಲಿಟೀಸ್ ಕಾಣಿಸ್ತಿದೆ ಆಕ್ಚುಲಿ. ಡಸ್ಟ್ ಅಂದ್ರೆ ಡಸ್ಟ್ ಹೊರಗಡೆ. ಆಲ್ಸೋ ಪೂಜಾ ನೋಡ್ತಾ ಇರ್ಬೋದು. ಪೂಜಾ ವರ್ಕ್ ಫ್ರಮ್ ಕಾರ್ ಮಾಡ್ತಾ ಇದ್ದಾಳೆ. ಆಕ್ಚುಲಿ ಸಂಜೆ ಆಯ್ತಲ್ಲ ಗೈಸ್, ಸೊ ದೊಡ್ಡ ದೊಡ್ಡ ಟ್ರಕ್ಸ್ ಎಲ್ಲಾನು ರೋಡ್ಗೆಲ್ಲ ಬಂದಿದ್ದಾವೆ. ಸೊ ನೋ ಕಂಪ್ಲೇಂಟ್ಸ್. ಡೇ ಟೈಮ್ ಆಗಿದೆ, ಕ್ಯಾಮ್ರಾ ವ್ಯೂನ ಆ ಕಡೆ ಇಡ್ತಾ ಇದೆ, ಬಟ್ ಏನು ಕಾಣಿಸ್ತಾನೂ ಇಲ್ಲ, ಫುಲ್ಲು ಡಸ್ಟೇ ಇದೆ. ಅದಕ್ಕೋಸ್ಕರ ನಮ್ಮ ಕಡೆ ಫೇಸ್ ಮಾಡಿದ್ವಿ ಕ್ಯಾಮ್ರಾನ. ಪೂಜೆಗಂತೂ ಎಕ್ಸಾಸ್ಟ್ ಆಗ್ಬಿಟ್ಟಿದ್ದಾರೆ ಅಂತ ಗೈಸ್. ನೋಡಿ ಕುತ್ಕೊಂಡೆ ಇಲ್ಲಿ ಓಡಿಸೋರ್ದು ಏನಿಲ್ಲ. ಇವಾಗ ತಾನೇ ಒಂದು ಸ್ಮಾಲ್ ಶಾರ್ಟ್ ಬ್ರೇಕ್ ತಗೊಂಡು ಕಾಫಿ ಕುಡ್ಕೊಂಡು ಈಗ ಮತ್ತೆ ವಾಪಸ್ ಹೋಗ್ತಾ ಇದೀವಿ ಗೈಸ್. ಇವಾಗ ಬೆಳಗಾವಿಯಲ್ಲಿ ಲೆಫ್ಟ್ ತಗೊಂಡು ಹೀಗೆ ಹೋಗ್ತಾನೆ ಇದೀವಿ. ನಾಟ್ ಶೋರ್ ರೂಟ್ ಎಲ್ಲಿ ತೋರಿಸಿದೆ ಅಂತ ಹೇಳ್ಬಿಟ್ಟು, ಬಟ್ ಯಾ ಇಲ್ಲಿಂದ ಒಂದು 36 ಕಿಲೋಮೀಟರ್ ಅಂತೆ ಹೈವೇ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡ್ತಾ ಇರ್ಬೋದು ರೂಟ್ ಹೇಗಿದೆ ಅಂತ. ಒಟ್ನಲ್ಲಿ ಟೆರರ್ ಆಗಿದೆ. ಪೂಜಾ ಇಸ್ ಲವಿಂಗ್ ಆಕ್ಚುಲಿ. ಈ ವ್ಲಾಗ್ ಏನಾದ್ರು ನನ್ನ ಫ್ರೆಂಡ್ಸ್ ನೋಡ್ತಾ ಇದ್ರೆ ಅವ್ರಿಗೆ ಗೊತ್ತಿರುತ್ತೆ ನನ್ನ ಜೊತೆ ಗೋವಾಗೆ ಫಸ್ಟ್ ಟೈಮ್ ಅಂದವ್ರ ಜೊತೆ. ಇಲ್ಲ, ಅದಿದ್ದೇ ರೂಟ್ ಅದು. ಅದು ಮಿಡ್ ನೈಟ್ ಅಲ್ಲಿ ಸಮ್ವೇರ್ ಅರೌಂಡ್ ಲೈಕ್ 12 o'clock ಸ್ಟಾರ್ಟ್ ಮಾಡಿದ್ವಿ ನಾವು. ಹೋಗ್ತಾನೆ ಇದೀವಿ, ದಾರಿನೇ ಸಿಗ್ತಾ ಇಲ್ಲ. ಘಾಟ್ ಸೆಕ್ಷನ್ ಐತೆ, ಯಾವ್ದೋ ಮೌಂಟೇನ್ ಹಿಲ್ ಎಲ್ಲ ಇಳಿದು ಬರ್ತಾ ಇದೀವಿ. ಒಟ್ನ ಅದು ಹೆಂಗೋದೋ ಗೊತ್ತಿಲ್ಲ. ಅದು ಗೋಕರ್ಣ ಕಡೆ ಆಕ್ಚುಲಿ. ಒಂದು ಗೋಕರ್ಣ ಕಡೆ ಅದಿರೋದು. ಹಾರರ್ ಹೇಳ್ಬೇಕಂದ್ರೆ. ಲೈಟ್ಗಳಿದಾವೆ ಇಲ್ಲಿ, ಮನೆಗಳಿದಾವೆ. ಸ್ಟೇಟ್ ಹೈವೇ ಒಳಗಡೆ ಒಂದೇ ಸಿಂಗಲ್ ಹೈವೇ ಇದು. ರೋಡ್ ಹೀಗೆ ಬರೋದು ಗೈಸ್. ಟೈಮ್ ಒಂದು 9 ಗಂಟೆ ಆಗಿದೆ ಗೈಸ್. ನೀವು ಗೋವಾ ಬರ್ಬೇಕಾದ್ರೆ ನೀವ್ ಯಾವ್ದು ರೂಟ್ ತಗೊಂತಾ ಇದ್ರಿ ನನಗೂ ಸ್ವಲ್ಪ ಹೇಳಿ ಗೈಸ್, ಕಮೆಂಟ್ ಹಾಕಿ. ಅದ್ರಲ್ಲಿ ನಮ್ದು ಒಂದೇ ಒಂದು ಇಂಟೆನ್ಷನ್ ಇದ್ದಿದ್ದು ಗೋವಾಗೆ ಹೋಗ್ಬೇಕು, ಒಳ್ಳೆ ಹೈವೇ ತಗೋಬೇಕು ಅಂತ ಹೇಳ್ಬಿಟ್ಟು. ಸೊ ಈಗ ಬಂದ್ಬಿಟ್ವಿ. ಪ್ರಾಬ್ಲಿ ಇಫ್ ಇನ್ ಕೇಸ್ ನಾವು ಕೋಸ್ಟಲ್ ರೀಜನ್ ನೋಡಂಗಿದ್ರೆ ನಾವು ಮ್ಯಾಂಗ್ಳೂರ್ ರೂಟಲ್ಲೇ ಹೋಗ್ಬೋದಾಗಿತ್ತು ಗೈಸ್. ಇನ್ನು 125 ಕಿಲೋಮೀಟರ್ಸ್ ಇದೆ. ಆ 125 ರೀಚ್ ಆಗೋದು ಒಂದೇ. ಈ 3 hours ಅಲ್ಲಿ ನಾವು ಮನೆಯಿಂದ ಮೈಸೂರಿಗೆ ಹೋಗ್ಬಿಡ್ತಿದ್ವಿ ಗೈಸ್. ಫೈನಲಿ ಆ ಕಾಡಲ್ಲಿ ನುಗ್ಗಿ ಆಚೆ ಬಂದು ಸರ್ವೈವ್ ಆಗಿ ನ್ಯಾಷನಲ್ ಹೈವೇಗೆ ಬಂದಿದ್ದೀವಿ. ಈ ಸದ್ಯಕ್ಕೆ ಹೈವೇ ಚೆನ್ನಾಗೇ ಇದೆ ಫಾರ್ ದ ನೆಕ್ಸ್ಟ್ 91 ಕಿಲೋಮೀಟರ್ಸ್ ಪ್ರಾಬ್ಲಿ ಇಟ್ ಸೀಮ್ಸ್. ಬಟ್ ನೋಡೋದಕ್ಕೆ ನಾವ್ ಯಾವ್ದು ಘಾಟ್ ಹತ್ತೋ ತರ ಅನ್ಸ್ತಿದೆ ನನಗನ್ಸಿದ ಪ್ರಕಾರ ಗೈಸ್. ಮಳೆ ಮತ್ತೆ ಸ್ಟಾರ್ಟ್ ಆಗಿದೆ, ಫುಲ್ಲು ಹೆವಿ ಆಗಿದೆ. ಆಪೋಸಿಟ್ ಗಾಡಿ ಬರ್ತಿರೋದು ಗೊತ್ತಾಗ್ತಿಲ್ಲ ಅಂತ. ಹಾಯ್ ಗಾಯ್ಸ್, ಸೊ ಇವಾಗ ತಾನೇ ರೂಮಿಗೆ ಬಂದು ಚೆಕ್ ಇನ್ ಆಗಿದ್ದೀವಿ. ಇವಾಗ ಟೈಮ್ 2 ಆಗ್ತಿದೆ, 2 AM. ಸೊ ಫುಲ್ ಟಯರ್ಡ್ ಆಗಿದ್ದೀವಿ. ಸೊ ದಟ್ಸ್ ಆಲ್ ಫಾರ್ ಟುಡೇ. ವಿ ಹೋಪ್ ಯು ಲವ್ಡ್ our journey and please do subscribe, like and share our channel.